ಸೊ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರಿಣಿ ತಂಗಿ ಜೊತೆ ಒಂದು ವಿಡಿಯೋ ಮಾಡ್ತಾ ಇದೀನಿ. ಏನ್ ಗೇಮ್ ಸಿಸ್ಟರ್ ಅದೇನು ಅಂತ ಈಗ ನಿಮಿಷ ಹೇಳು. ಸಿಸ್ಟರ್ ನಾವು ಗೆಸ್ ಮಾಡಬೇಕು. ಸಾಕು ಮುಚ್ಚು. ಈಗ ಏನು ಇವಾಗೇನು ನಿದ್ದೆ ಮಾಡೋದು. ಏನ್ ತಂದ್ಕೊಡ್ತಾಳ ಉಳಕಳ ತಂದ್ಕೊಟ್ಬಿಟ್ಟು ಭಯ ಆಯ್ತೈತಿದ್ರು. ಗಾಯ್ತು ಉಳ್ಳಾಗಿಳ ತಂದ್ಕೊಳಕ್ ಚಾನ್ಸ್ ಇಲ್ಲ, ಯಾಕಂದ್ರೆ ಅವಳಿಗೆ ಅದು ಕಂಡ್ರೂ ಭಯ. ಅರಿಣಿ ಕಡೆಯಿಂದ ಗಿಫ್ಟ್. ಇವಳು ಸ್ಟೈಲ್ ರಾಣಿ ಇವಳಿಗೆ ಎಲ್ಲ ಕರೆಕ್ಟ್ ಆಗಿರ್ಬೇಕು, ಇಲ್ಲಾಂದ್ರೆ ನಮ್ಮ ಸಾಯಿಸಿ ಬಿಡ್ತಾಳೆ. ಕಣ್ಣು ಮುಚ್ಕೊಂಡಿದ್ದಾಳೆ, ಕಣ್ಣು ಮುಚ್ಚೋಳೆ ಬೆಳೆಸ. ಇದು ಯಾರು ಬರೆದ ಇದೆ ಎಷ್ಟೊಂದು ಇದೆ. ಯಾವ ನನ್ನ ಮಗನ ಸ್ಮೆಲ್ ಗೊತ್ತಾಗುತ್ತೆ ಕಮೆಂಟ್ ಮಾಡಿ ಕೊಡೆ. ಕರಂ ಕರಂ ಅಂತ ತಿಂತಾಗಿಲ್ಲ ನಾನು ನಿನ್ ತೊಲಿ ಬಾಳೆ ಇವಳು ಬರೋದೇ ಒಂದ್ ಅರ್ಧ ಗಂಟೆ ಹೊರಟಿದೀವಿ ಇವಾಗ. ಏನ್ ಕೊಡಿಸ್ಬೇಕು ಅನ್ಕೊಂಡಿದ್ಯಾ? ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಚೆನ್ನಾಗಿದ್ದೀವಿ. ಸೊ ಇವತ್ತು ನಾನು ಅರಿಣಿ ಮನೆಗೆ ಬಂದಿದ್ದೀನಿ. ಅರಿಣಿ ತಂಗಿ ಜೊತೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ, ಗೇಮ್ ವಿಡಿಯೋ ಮಾಡ್ತಾ ಇದೀವಿ ಇವತ್ತು. ಏನ್ ಗೇಮ್? ಬ್ಲೈಂಡ್ ಫೋಲ್ಡರ್ ಗೇಮ್ ಮಾಡ್ತಿದ್ದೀವಿ. ನಮ್ ಸಿಸ್ಟರ್ ಬಂದ್ಬಿಟ್ಟು ಏನಾರ ಥಿಂಗ್ಸ್ ಕೊಡ್ತಾಳೆ, ಅದನ್ನ ಏನು ಅಂತ ನಾವು ಗೆಸ್ ಮಾಡ್ಬೇಕು. ಟಚ್ ಸ್ಮೆಲ್ ಅಷ್ಟೇ ಇರೋದು. ಅದ್ರಲ್ಲೂ ನಾವು ಚೀಟಿ ಪಿಕ್ ಮಾಡ್ತೀವಿ. ಟಚ್ ಮಾಡಿ ಹೇಳ್ಬೇಕಾ ಸ್ಮೆಲ್ ಮಾಡಿ ಹೇಳ್ಬೇಕಾ ಅಂತಾನು ಚೀಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಚೀಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಗೈಸ್. ನಾವ್ ಎತ್ಕೊಳ್ಳೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ನಾವ್ ಯಾವ್ದು ಎತ್ಕೋತೀವಿ ಅದ್ರ ಮೇಲೆ. ಓಕೆ ಅದು ನೋಡೆ ಸಾಕೇನೆ. ಇವಳು ಸ್ಟೈಲ್ ರಾಣಿ, ಇವಳಿಗೆ ಎಲ್ಲ ಕರೆಕ್ಟ್ ಆಗಿರ್ಬೇಕು, ಇಲ್ಲಾಂದ್ರೆ ನಮ್ ಸಾಯಿಸೇ ಬಿಡ್ತಾಳೆ. ಹಿಡ್ಕೋ. ನೀ ಯಾನ್ ಮಾಡಿ ಮಾಡಿದ್ಯಾ? ಇದು ಯಾರು ಬರೆದ ಕಥೆಯೋ ನಿನಗಾಗಿ ಬಂದ ಬೆತೆ. ನಿನಗಾಗಿ ಎಲ್ಲ ಕಣೆ, ನನಗಾಗಿ. ನಾನು ಹೇಳಿದ್ದು ನಿನಗಾಗಿ ಬಂದ ಕಥೆಯೋ. ಯಾವ್ದು ಒಂದು? ಫಸ್ಟ್ ಮೋನು ಆಡ್ತಾ ಇದ್ದಾಳೆ, ಆಮೇಲೆ ನಾನು ಆಡ್ತೀನಿ. ಫಸ್ಟ್ ಮೋನು. ಟಚ್ ಬಂದಿದೆ. ಟಚ್ ಬಂದೈತಂತೆ ಗೈಸ್. ಟಚ್ಚು ಸ್ಮೆಲ್ ಬರ್ಬೇಕಾಗಿತ್ತು. ಅಕ್ಕ ಸ್ಮೆಲ್ಲಲ್ಲಿ ಕಂಡಿಡಿಯಲ್ಲ. ಇದು ಇದು ಬಂದ್ಬಿಟ್ಟು ಇದು ಏಲಕ್ಕಿ ಗೈಸ್. ಕರೆಕ್ಟ್. 1 ಪಾಯಿಂಟ್ ಫಾರ್ ಹರ್. ನಂಗೆ ಬರುತ್ತಾ? ನಂಗೆ ಏನ್ ಬರುತ್ತಾ? ಅಲ್ಲಿ ತೋರ್ಸು ಹಿಂಗೆ. ಹುಡುಗು ಟಚ್ ಬಂದಿದೆ, ನಾಟ್ ಎ ಸ್ಮೆಲ್. ಎಂತ ಟಚ್ಚಾ? ಟಚ್ ಬಂದಿದೆ. ತಗೋ ಇಟ್ಕೋ. ಟಚ್ ಓನ್ಲಿ, ನಾಟ್ ಸ್ಮೆಲ್. ದೂರದಿಂದಾನೇ ಟಚ್ ಮಾಡು. ಏನಿದು ಹಿಂಗೈತೆ? ನಂಗೆ ಗೊತ್ತಾಯ್ತಿದ್ದು. ಎಲೆತಟ್ಟು 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 ತಡ್ತಿದ್ದೀವಿ. 1 ಪಾಯಿಂಟ್ ಫಾರ್ ಹರ್, 1 ಪಾಯಿಂಟ್ ಫಾರ್ ಮೀ. ನಾನು ಇಂಗ್ಲಿಷ್ ಕೇಳಿ ಮೋನು ಇವತ್ತೆ ಬಿದ್ದೋಯ್ತಾಳೆ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಮ್ಯೂಸಿಕ್. ಇಸ್ಕಳೆ ಮಾವ. ಇದು ಯಾವುದು? ಸ್ಮೆಲ್ 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 ಗೈ ಸ್ಮೆಲ್. ಟಚ್. ಬಲೆ 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 ಬಲೆ. ಬರ್ಲಿ 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 ಬರ್ಲಿ. ಏನೇ ಹಳ್ಳಾಡ್ಸ್ಕೊಂಬ್ರಿ. ಇದ್ ನಮ್ಗ್ ಗೊತ್ತಿರಲ್ವಾ? ಚಕ್ಕೆ ರಾಂಗ್. ಅಷ್ಟೇ ಮುಗೀತು. ಏನದು? ಒಂದೇ ಗೆಸ್. ಹಪ್ಳ. ಅಯ್ಯೇ ಹಪ್ಳ ಎಲ್ಲ ತಗೊಂಡ್ಬಂದಿದ್ದೀನಿ.
ಇದೆ ಇದೆ ಟ್ವಿಸ್ಟ್ ಅಂದ್ರೆ ಇದೆ. ಹಪ್ಳ ಬಾಯ್ಗೆ ಹಾಕೊಂಡು ನೋಡು ಒಂದ್ಸತಿ. ಹಪ್ಳನೇ ಗೊತ್ತಾಯ್ತು ಬಿಡು ಅಂಟಿಸ್ತಾರೆ. ಎಲ್ಲ ಟ್ವಿಸ್ಟ್ ಅಂದ್ರೆ ಇದೆ ಗೈಸ್. ಇದು ಹಪ್ಳ ತರನೇ ಇಲ್ವಲ್ಲೇ. ಅದ್ಮೇಲೆ ಚಕ್ಕೆ ಇದ್ದಂಗ ಐತೆ. ಹಪ್ಳ ಗೈಸ್ ಇದು. ಅಂದ್ರೆ ಇದು ಒಣಗಿರೋ ಹಪ್ಳ, ಬೇಸಿರೋ ಹಪ್ಳ ಅಲ್ಲ. ಒಂದ್ ಬೇಸಿರೋ ಹಪ್ಳ ಅಂದ್ರೆ ಚಕ್ಕೆ ತರನೇ ಐತೆ ಸೇಮು ಮುಟ್ಟಿಗೆ. ಒಂದ್ ನಿಮಿಷ. ಸ್ಮೆಲ್ ಬಂದಿದೆ. ಛೇ ಸ್ಮೆಲ್ ಅಂತೆ. ಏನ್ ಸ್ಮೆಲ್ ಗೊತ್ತಿಲ್ಲ. ಅಲ್ಲದೆ ಟ್ವಿಸ್ಟ್. A few moments later. 2,000 years later. ಹೇಯ್ ಎತ್ತೆ ಇವಳೇ ಮೂಗಿ ಟಚ್ ಮಾಡ್ತಾಳೆ. ಗಾಯ್ಸ್ ಸ್ಮೆಲ್ ಬರ್ತಿಲ್ಲ ಅಂದ್ರು ಗಾಯ್ಸ್, ಅದಕ್ಕೆ ಹಪ್ಪಳ ತಪ್ಪು. ಕಣ್ಣು ಕಾಣಿಸ್ತಿಲ್ಲ. ಟಚ್ ಮಾಡಿದ್ಲು ಮೌನಗ್ 1 ಪಾಯಿಂಟ್. ಇರೇ ನೋಡ್ತಾ ಇದೀನಿ ಏನು ಅಂತ. ತಿನ್ನೋದೀಗ ಇವಳ ಆನ್ಸರ್ ಉಪ್ಪು ಯಾ ನನ್ ಮಗನ್ ಸ್ಮೆಲ್ ಗೊತ್ತಾಗುತ್ತೆ ಕಮೆಂಟ್ ಮಾಡಿ. ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಕೊಡೆ ಕರಂ ಕರಂ ಅಂತ ತಿಂತಾ ಇದೆಯಲ್ಲ. ಸ್ಮೆಲ್ ಬಂದೈತಂತೆ. ಸ್ಮೆಲ್ ಆಕ್ಚುಲಿ ಸ್ಮೆಲ್ ಬಂದ್ರೆ ಹೇಳ್ಬೋದು. ಸ್ಮೆಲ್ ಮಾತ್ರ ಟಚ್ ಮಾಡಿದ್ರೆ ಅವಳಿಗೆ 1 ಪಾಯಿಂಟ್. ಟೀ ಪುಡಿ, ನೋ ಕಾಫಿ ಪುಡಿ. ಅಲ್ಲೇ ಬೇಕಾದ್ರೆ ಬಿಚ್ಚಿ ನೋಡ್ತೀನಿ ಕಣೆ. ಕಾಫಿ ಪುಡಿ ಅದು. ಟೀ ಪುಡಿ ಇದು. ಟೀ ಪುಡಿ ಇದು. ಟೀ ಪುಡಿ. ಕಾಫಿ ಪುಡಿ. ಟೀ ಪುಡಿ. ಟೀ ಪುಡಿ ಇದು. ನಮ್ಮ ಮನೇಲಿ ಗಾಯ್ಸ್ ಈ ತರ ಸ್ಮೆಲ್ ಬರೋ ಕಾಫಿ ಪುಡಿನೇ ಇಲ್ಲ. ಯಾರು ಹೇಳ್ಬಿಡಿ. ಏನ್ ಗೊತ್ತಾ, ನಾವು ಗೊತ್ತಿರೋಳು ಅಂತ ನಿಲ್ಸಿರೋದೇ ರಾಂಗು. ಅವಳಿಗೆ ಏನು ಗೊತ್ತಿಲ್ಲ. ಕಣ್ಬಿಟ್ಟು ನೋಡಿದ್ರೆ ಗೊತ್ತಾಯ್ತಲ್ಲ ಅವಳಿಗೆ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ ನನ್ ಬಾಳ್ಗ. ಸೊ ಅದು ಟೀ ಪುಡಿ ಕರೆಕ್ಟು. 3 ಪಾಯಿಂಟ್ ಅವಳಿಗೆ, 1 ಪಾಯಿಂಟ್ ನನಗೆ. ನಂದು ನಂದು ನಂದು. ಅಂಬಾ ಅಯ್ಯಯ್ಯಯ್ಯೋ ಅರ್ಚ್ಕೊಳ್ಳೋದು ನೀನಾ ದನನ ಅಂತ ಗೊತ್ತಾಗದೆ ಸಾಯ್ತಾ ಇದ್ದೀನಿ. ಅದೇನದು ಅಂಬಾ ಅಂತ. ಸ್ಮೆಲ್ಲೇ ಗೊತ್ತೈತೆ ನನಗೆ ಗುರು. ನೋಡು ಮೂಸ್ ನೋಡಿ ನೀನೆ. ಇದು ಒಂಥರ ಟೀ ತರನೇ ಸ್ಮೆಲ್ ಬರ್ತೈತೆ ತಾನೆ. ಟೀ ಪುಡಿ ಹಾಕ್ಬಿಟ್ಟು ಆಮೇಲೆ ತಾನೆ ಅದು ಇದನ್ನ ಹಾಕೋ ಬಂದಿರೋದು. ಅದು ಗೊತ್ತಿಲ್ಲ ಗಾಯ್ಸ್. 1 eternity later. ಗೊತ್ತಾಯ್ತಲ್ಲ. ಅಲ್ಲಾಡಿಸ್ತವಳೆ ಗಾಯ್ಸ್, ಅಲ್ಲಾಡಿಸ್ತವಳೆ. ನನಗೆ ಗೊತ್ತಾಯ್ತು ಗಾಯ್ಸ್. ಇದು ಟೀನೇ ಪುಡಿನೇ, ಟೀ ಪುಡಿನೇ. ಅಲ್ಲ ಅಲ್ಲ ಇದು ಒಗ್ಗರಣೆಗೆ ಹಾಕ್ತಾರೆ ಅಲ್ವಾ. Tomorrow. ಬ್ಲಾಕ್ ಕಲರ್ ಇರುತ್ತೆ ಇದು. ಗಾಯ್ಸ್ ಇವಳು ದೊಡ್ಡ ಹುಚ್ಚಿ ಗಾಯ್ಸ್. ಇವಳಿಗೆ ಅಡಿಗೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಗಾಯ್ಸ್. ಏನೇನೋ ಹೇಳ್ತಾವಳೆ. ಸಾಸಿವೆ. ತಪ್ಪು ಗಾಯ್ಸ್, ಅದು ರಾಗಿ ಕಾಳು. ಕರೆಕ್ಟ್. ಸಾಸಿವೆ ಕರೆಕ್ಟಾ? ಯಸ್, ಸಾಸಿವೆ ಕರೆಕ್ಟ್. ಸ್ಮೆಲ್ಲು ಸ್ಮೆಲ್ಲು ಪಕ್ಕ ಸೋಲ್ತಾಳೆ. ನಂಗೆ 2 ಪಾಯಿಂಟ್ಸ್ ಒಳಗೆ 3 ಪಾಯಿಂಟ್ಸು. ತಗೋಡೆ ಇದನ್ನ ಕೊಡೋದು. ನಂಗೆ 2 ಪಾಯಿಂಟ್ಸ್ ಬಂದಿದೆ, ಅವಳಿಗೆ 3 ಪಾಯಿಂಟ್ಸ್ ಬಂದಿದೆ ಗೈಸ್. ಟೀ ಪುಡಿ ಹಾಕೊಂಡೋಳ. 3 days later. ಇಲ್ಲ ನಾನು ಮುಟ್ ಮಾಡ್ತೀನಿ. ಗೊತ್ತಿಲ್ಲ. 10 ಏನೇ ತಿಂದ್ರು 10. 10
ನಾಯಿ. ಇಲ್ಲ ಗೊತ್ತಿಲ್ಲ ಏಯ್. ಸಾಸ್ವೆನೆ ಅದೇ ಒಂದೇ ಕೊಟ್ಟೆ ಇಬ್ರಿಗೂ ಎಷ್ಟು ನನಗಿದ್ರ ಒಂಥರ ಸಂತೋಷ. ಸಾಸಿವೆ ತಗೊಂಡಿರ್ಲಿಲ್ಲ ಗೈಸ್ ಇವಳು. ಕೊಡ್ಬಾರ್ದು ಕಣೆ. ರೆಕಾರ್ಡ್ ಆಗುತ್ತೆ. ಇದಂತೆ ನೋಡೆ ಅವಳ್ದು ಮೋನ ಕೊಟ್ಟಿರೋದೇನೆ. ಹಾ ಮೋನ ಕೊಟ್ಟಿರೋದು. ಇದಲ್ಲ ಟಚ್ ಟಚ್. ಎಸ್ 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 ಮೋನಕ ಟಚ್ ಕಣಕ ನಂದು ಟಚ್. ಟಚ್ ಟಚ್ ಮಾಡಿಲ್ಲ ನನಗೆ. ಏನಿದು ಏನು ಹಿಂಗೈತೆ. ಏನದು ಕೊಡ ನಂದು. ಗಾಯ್ಸ್ ಇದು ನಂಗೊಂದ್ ಚೂರು ಗೊತ್ತಾಗ್ತಿಲ್ಲ. ಕೊಡೆ ನಾನು ಇನ್ನೊಂದ್ಸತಿ ನೋಡ್ತೀನಿ. ಮೇ ಬಿ ಇದು ಹೂವ ಅನ್ಸುತ್ತೆ. ಹಾ ಹೂವ ಲಾಸ್ಟ್ ಹೂವನೇನಾ? ಕಣೆ ಅಷ್ಟೇ ಕಣೆ ಅನ್ಸುತ್ತೆ ಅಂತ ಹೇಳ್ದೆ ಅದಕ್ಕೆ ನಾನಿಲ್ಲ ಅನ್ಸುತ್ತೆ ಅಂತ ಸೇರಿಸ್ತೆ. ಮೂಸೆಲ್ಲ ಯಾಕೆ ನೋಡ್ತಾ ಇದೀಯಾ? ಈ ಗಾಯ್ಸ್ ಇದು ಗೊತ್ತಿಲ್ಲ. ಇದು ತೊಂಡೆಕಾಯಿ. ನಮ್ಮಪ್ಪ ತೊಂಡೆಕಾಯಿ ತಂದೈತಾ? ತೊಂಡೆಕಾಯಿ ಹೆಂಗಿರುತ್ತೋ? ತೊಂಡೆಕಾಯಿ ಹೆಂಗಿರುತ್ತೆ? ತೊಂಡೆಕಾಯಿ ಹೆಂಗೈತೆ ಅನ್ನೋದೇ ಗೊತ್ತಿಲ್ಲ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿ ಆಬ್ರಕ ಬೂಬ್ರಕ ಅಬ್ರಕ ಚಕ್. ಏನದು ಹೇಳು? ಟಚ್ ಅಂತೆ. ಏನಿದು? ಏನದು ಅಂತ ನೀನ್ ಹೇಳು. ಅವಳನ್ ಕೇಳಿದ್ರೆ ಏನಿದು? ಇಲ್ಲ ಏನಿದು? ಇಲ್ಲ ಮುಟ್ಟಕ್ ಬಿಡ ಕಣ್ಗೈತಲ್ಲ. ಇದೇನೋ ತಡಿ ಹೇಳ್ತೀನಿ. ಇದು ಇದು ನಂಗೆ ಗೊತ್ತಾಯ್ತು. ಇದನ್ನ ಮೆಂತ್ಯ ಅಲ್ವಾ? ಈ ಕಾಳು ಡೊಂಕ ಪಂಕ ಇರೋದ್ರೊಳಗೆ ಗೊತ್ತಾಯ್ತಾ? ಎಲ್ಲ ಕಣೆ ಮೆಂತ್ಯ ಕಣೆ ಮೆಂತ್ಯ. ಏನು ಟಚ್ 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 ಮಾಡಿ ಹೇಳ್ಬೇಕು. ಹೋ ಗಾಯ್ಸ್ ಇವಳು ಏನು ಇದು ಇದ್ರ ಹೆಸರು ಗೊತ್ತಿಲ್ಲ ನಂಗೆ. ನಾನೊಂದ್ ಸ್ವಲ್ಪ ನೋಡ್ತೀನಿ. ಇದು ಹೆಸರೆಲ್ಲ ಗೊತ್ತಿಲ್ಲ ಕಣೆ. ಅದಕ್ಕೆ ನಾನೇನೆ ಮಾಡಲು. ಇದು ಚಿತ್ರಾನ್ನ ಅಲ್ಲ. ಏನ್ ಹಾಕ್ತಾರ ಗೊತ್ತಾ? ಪಲಾವ್ಗೆ ಹಾಕ್ತಾರೆ, ಬಿರಿಯಾನಿಗೆ ಹಾಕ್ತಾರೆ. ಲೇ ಇದು ಹೆಸರು ಗೊತ್ತಿಲ್ಲ ಕಣೆ ನಂಗೆ. ಫ್ಲವರ್ ಚಕ್ಕೆ. ರಾಂಗ್. ನಂಗೆ ಇದು ಹೆಸರು ಗೊತ್ತಿಲ್ಲ ಗೈಸ್. ಇದ್ರೆ ಪಲಾವ್ಗೆ ಹಾಕ್ತಾರೆ ಇದನ್ನ. ಅದು ಫ್ಲವರ್ ಚಕ್ಕೆ ಅಲ್ಲ, ಇದು ಲವಂಗ. ಲೇ ಲವಂಗ ಅಲ್ಲ ಕಣೆ ಅದು. ಲವಂಗನೇ ಕಣಕ್ಕಲ್ಲ. ಯಪ್ಪ ಲವಂಗ ಅಲ್ಲ ಕಣೆ ಅದು. ಸೊ ಈ ಗೇಮ್ ಅಲ್ಲಿ ಗೆದ್ದಿರೋದು ಮೋನು. ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು ಯಾರು ಗೆದ್ದವ್ರಿಗೆ ಅರಿಣಿ ಕೊಡಿಸ್ತಾರೆ ಅಂತ. ಸೊ ಅರಿಣಿ ಅವರು ಏನ್ ಕೊಡಿಸ್ತಾರೋ ಅದನ್ನ ಮೋನು ಇಸ್ಕೊಬೇಕು, ಅಕ್ಸೆಪ್ಟ್ ಮಾಡ್ಬೇಕು. ಇವ್ರಿಬ್ರು ಅಕೌಂಟ್ ನ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಬಯೋದಲ್ಲಿ ಹಾಕಿರ್ತೀನಿ, ಹೋಗಿ ಫಾಲೋ ಮಾಡಿ. ಸೊ ಇವಾಗ ವಿನ್ನಾಗಳೆಲ್ಲ ಕೊಡ್ಸಕ್ ಹೋಗ್ತಾ ಇದೀವಿ ಇವಾಗ. ಕೊಡ್ಸಕ್ಕೆ ತುರುವೇಕೆರೆ ಹೋಗ್ತಾ ಇದೀವಿ ಇವಾಗ. ಇವಾಗ ಗೇಮಲ್ಲಿ ಗೆದ್ದೋರಲ್ವಾ, ಏನ್ ಕೊಡಿಸ್ಬೇಕು ಅನ್ಕೊಂಡಿದ್ಯಾ? ಅವಳಿಗೆ ಏನ್ ಬೇಕೋ ಅದು ಬಡ್ಜೆಟ್ ಅಲ್ಲಿ. ಏನಂತ ಕೇಳಿದ್ದು. ಅವಳಿಗೆ ಬೇಕಾಗಿರೋದು ಪಿಜ್ಜಾ. ಗೈಸ್ ಇಲ್ಲಿಲ್ಲ ಗೈಸ್ ಪಿಜ್ಜಾ. ಬ್ರೋ ಪಿಜ್ಜಾ ಇದ್ಯಾ? ಖಾಲಿ ಅಂತೆ. ಇದನ್ನೇ ಪಿಜ್ಜಾ ಅಂತ ತಗೊಂಡ್ಬಿಡೆ. ಗೈಸ್ ಅದು ಇರುಪಸನ್ನು ಗೈಸ್ ನಾನು ಅದು ತಿನ್ನೋದೇ ಇಲ್ಲ ಗೈಸ್. ಅದು ನೋಡೋ ವಾಕ್ಯಕ್ಕೆ ಬರುತ್ತೆ. ಇವಳಿಗೆ ಪಿಜ್ಜಾ ಬೇಕಂತೆ. ಪಿಜ್ಜಾ ಕೊಡ್ಸಕ್ ರೆಡಿ ಇದ್ದೀರಾ? ನೋಡೋಣ. ಪಿಜ್ಜಾನೇ ಗೈಸ್, ಬನ್ನಿ ಗೈಸ್ ಪಿಜ್ಜಾ ತಿನ್ನೋಣ. ಯಮ್ಮಿ ಪಿಜ್ಜಾ ಇವಳೇ ಸೇರ್ಕೊಂಡು ನಾವು ತಿಂತಾ ಇದೀವಿ ಇವಾಗ ಪಿಜ್ಜಾ. ಗೈಸ್ ಇವಳು ತಿನ್ನಲ್ಲ ಅಂತ ಹೇಳಿ ಇವಳು ಮೂಸು ಕೂಡ ನೋಡ್ಬಾರ್ದು ಗೈಸ್. ಟೆಚ್ಚು ಕೂಡ ಮಾಡಬಾರ್ದು ಗೈಸ್. ಹಂಗೆಲ್ಲ ಟಚ್ ಮಾಡ್ತೀನಿ ಅಂದ್ರೆ ಹಂಗಾರೆ ಇವತ್ತು ಚಿಕನ್ ತಿನ್ಬೇಕು ಗೈಸ್. ಅವರೇ ಏನ್ ಅನ್ನಿಸ್ತಿದೆ? ಖುಷಿ ಆಗ್ತಿದ್ಯಾ? ಯಮ್ಮಿ ಇವಾಗ ಫಸ್ಟ್ ಮಾತಾಡಕ್ಕೆಲ್ಲ ಟೈಮ್ ಇಲ್ಲ, ಫಸ್ಟ್ ಕೆಲಸ ಮಾಡೋಣ, ತಿನ್ನೋಣ. ಎಷ್ಟು ಇದಾಕೊಂಡ್ ಬಂದಿದ್ದೀರಾ ಕೆಚಪ್?
ಬೇಕ್ರಿ ಹತ್ರ ಕಿರಿಕ್ ಮಾಡ್ಕೊಂಡ್ ಬಂದವಳೆ ಬೇಕ್ರಿ ಹತ್ರ. ಪಿಜ್ಜಾ ಕೊಡ್ತೀನಿ ಅಂದವ್ರು ಗೈಸ್, ಪಿಜ್ಜಾ ಕೊಡ್ಬೇಕು, ಬಟ್ ಅದು ಬಿಸಿ ಮಾಡೋರು ಕೊಡ್ಬೇಕು ತಾನೆ. ಹಂಗೆ ಕೊಟ್ಟಿದ್ರು ಕ್ಯಾಕುಸ್ ಮಕ್ಕೋಗುಸ್ ಬಂದೆ ಗೈಸ್. ದುಡ್ಡು ಬರೀ 50 ರೂಪಾಯಿ ಕೊಟ್ಟು ಬಂದವಳೆ ಗೈಸ್, 100 ರೂಪಾಯಿಗೆ ಹೋಗಿ ಗೈಸ್ ಅದು ಕೊಡಬಾರ್ದಿತ್ತು ಗೈಸ್, ಪಾಪ ಅಂತ ಕೊಟ್ಬಿಟ್ಟು ಬಂದಿದ್ವಿ. ಸೊ ಈ ಗೇಮ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಆ್ಯಂಡ್ ಇದೇ ಥರ ನಿಮಗೆ ಎಂಟರ್ಟೈನ್ಮೆಂಟ್ ಸಿಗಬೇಕು ಅಂದರೆ ಕಮೆಂಟ್ ಮಾಡಿ, ಆ್ಯಂಡ್ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್, ಟಾಟಾ, ಸಿ ಯು.